ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಟೀ ಕುಡಿತಾ ಇದ್ದೀವಿ ಇವಾಗ. ಆಮೇಲೆ ತಿಂಡಿ ಮಾಡಬೇಕು. ತಿಂಡಿ ಏನು ಮಾಡೋದು ಅಂತ ನನಗೂ ಇನ್ನೂ ಐಡಿಯಾ ಇಲ್ಲ ತಲೆಯಲ್ಲಿ. ತಿಂಡಿ ಮಾಡಿ ಏನು ಮಾಡಬೇಕು ತಿಂಡಿ ಅಂತ ನೋಡಬೇಕು. ಇದೇ ಸ್ವಲ್ಪ ಏನು ಮಾಡೋಣ ಅಂತ ನೋಡೋಣ. ಆಮೇಲೆ ಸಿಗ್ತೀನಿ. ಈ ಕಡೆ ನಾನು ಗ್ಯಾಸ್ ಅಂಟಿಸ್ಬಿಟ್ಟು ನೀರಿಟ್ಟೆ. ನೀರು ಯಾಕಪ್ಪ ಇಟ್ಟೆ ಅಂದರೆ ಶಾವಿಗೆ ಬಾತ್ ಮಾಡೋಕ್ಕೆ ನೀರಿಟ್ಬಿಟ್ಟು ಇನ್ನೊಂದು ಬಾಣಲಿ ತೊಗೊಳಕ್ಕೆ ಅಲ್ಲಿ ನೋಡ್ತಾಯಿದ್ದೆ. ಇನ್ನೊಂದು ಬಾಣಲಿ ಸಿಕ್ತು. ಆ ಬಾಣಲಿ ಯಾಕೆ ತೊಗೊಂಡೆ ಅಂತ ಹೇಳ್ತೀನಿ. ಆ ಕಡೆ ನಾನು ಗ್ಯಾಸ್ ಹಂಚ್ಬಿಟ್ಟು ಈ ಬಾಣಲಿ ತೆಗೆದು ಆ ಕಡೆ ಇಟ್ಟೆ, ಆ ಬಾಣಲಿ ತೆಗೆದು ಈ ಕಡೆ ಇಟ್ಬಿಟ್ಟು ನಿನ್ನೆ ರಾತ್ರಿ ಇಡ್ಲಿ ಸ್ವಲ್ಪ ಉಳಿದಿತ್ತು. ಸ್ವಲ್ಪ ಇಡ್ಲಿ ಉಳಿದಿತ್ತು, ಚೆನ್ನಾಗಿತ್ತು. ಅದನ್ನು ಸ್ವಲ್ಪ ಎಲ್ಲ ಕಲಿಸ್ಬಿಟ್ಟು ಇಟ್ಟಿದ್ದೆ. ಏನಕ್ಕಪ್ಪ ಇಟ್ಟಿದ್ದೆ ಅಂದರೆ ಉಪ್ಪಿಟ್ಟು ಮಾಡೋಣ ಅಂತ ಇಟ್ಟೆ. ಚೆನ್ನಾಗಿರುತ್ತೆ ಅದರಲ್ಲಿ ಉಪ್ಪಿಟ್ಟು ಮಾಡಿದ್ರೆ. ಕಲಿಸ್ಬಿಟ್ಟು ಇಡ್ಲಿ ವೇಸ್ಟ್ ಆಗೋದು ಬೇಡ ಅಂತ ಇಟ್ಟಿದ್ದೆ. ಆಮೇಲೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆನೂ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಏನದು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಕರ್ಬೇವು ಸೊಪ್ಪು ಚೆನ್ನಾಗಿ ಚಟಪಟ ಅಂತ ಇತ್ತು. ಆಮೇಲೆ ಈರುಳ್ಳಿ ಹಾಕಿದ ತಕ್ಷಣ ಸ್ಪೂನ್ ಎತ್ಕೊಂಡು ಚಮಚ ಎತ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕಿ ಚಮಚ ಎತ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಅದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಸಣ್ಣಕ್ಕೆ ಸ್ಲೋವಲ್ಲಿ ಇಟ್ಕೊಂಡಿದ್ದೆ ಗ್ಯಾಸು. ಆಮೇಲೆ ಒಂದು ಸ್ವಲ್ಪ ಟೊಮೊಟೊ ಟೊಮೊಟೊ ಜಾಸ್ತಿ ಆಯ್ತೇನೋ ಅಂತ ನೋಡೋದಿಲ್ಲ, ಕಡಿಮೆ ಆಯಿತು. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೊಂಡೆ ಜೊತೆಗೆ. ಟೊಮೊಟೊ ಜೊತೆಗೆ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡೆ. ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಇಡ್ಲಿಗೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಇಡ್ಲಿ ಕಲಸಿದ್ನಲ್ಲ ಅದನ್ನು ಪುಡಿ ಮಾಡಿದ್ನಲ್ಲ ಅದನ್ನು ಹಾಕಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ತೋರ್ಸೋಕ್ಕಾಗಿಲ್ಲ. ಆಮೇಲೆ ಕ್ಲೋಸ್ ಮಾಡಿದೆ. ಆ ಕಡೆ ಸ್ವಲ್ಪ ಎಣ್ಣೆ ಹಾಕಿ ನೀರು ಕುದಿಯೋಕೆ ಇಟ್ಟಿದ್ದೆ. ಸ್ವಲ್ಪ ಒಂದೇ ಸ್ಪೂನು ಎಣ್ಣೆ ಹಾಕಿ ನೀರು ಕುದಿಯೋಕೆ ಇಟ್ಟಿದ್ದೆ. ನೀರು ಕುದಿಯೋಕೆ ಇಟ್ಟಿದ ತಕ್ಷಣ ಕುದಿದ ತಕ್ಷಣ ಸ್ವಲ್ಪ ಶಾವಿಗೆ ಹಾಕ್ತೆ. ಯಾಕಪ್ಪ ಎಣ್ಣೆ ಹಾಕಿದ್ದೀವಿ ಅಂತ ಅಂದರೆ ಒಂದಕ್ಕೊಂದು ಶಾವಿಗೆ ಅಂಟಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕಿದ್ದೀನಿ. ಅದು ಒಂದು ದಿಂಡು ಒಂದೇ ಇದ್ರ ಮೇಲೆ ಬೇಯಬೇಕದು, ಜಾಸ್ತಿ ಸ್ಮೂತಾಗಿ ಬೇಯಿಸ್ಬಾರ್ದು, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಈ ಥರ ಬೇಯಿಸ್ಬಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಉದ್ರಾಗಿ ಬರುತ್ತೆ. ಶಾವಿಗೆ ಬಾತ್ ಅಂತೀವ, ಅದು ಉದ್ರಾಗಿ ಬರುತ್ತೆ. ಇಲ್ಲ ನಾವು ಹಂಗೆ ಡೈರೆಕ್ಟು ಕುದಿಯೋ ನೀರಿಗೆ ಹಾಕ್ತೀವಂದರೆ ಅದು ಸ್ವಲ್ಪ ಅಂಟಾಗುತ್ತೆ. ಈ ಥರ ಮಾಡಿದ್ರೆ ಸಂಜೆವರೆಗೂ ತಿನ್ಬೋದು. ಆಮೇಲೆ ನಾನು ತಣ್ಣೀರು ತೊಗೊಂಡು ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡೆ. ಬಿಸಿ ಇತ್ತಲ್ಲ ಎಲ್ಲ ಅಂಟ್ಬಿಡುತ್ತೆ ಅಂತಂದು ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ ನೋಡಿ ಯಾವ ಥರ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಥರ ಆಗುತ್ತೆ. ಆಮೇಲೆ ಸೈಡಿಗೆ ತೆಗೆದಿಟ್ಕೊಂಡೆ, ಅದನ್ನು ಎತ್ತಿಟ್ಕೊಂಡೆ, ನೀರೆಲ್ಲ ಸೋದಿಸ್ಕೊಂಡು ಕ್ಲೀನಾಗೆ ಸೈಡಿಗೆ ಎತ್ತಿಟ್ಕೊಂಡು ಈ ಕಡೆ ಮತ್ತೆ ನಾನು ಗ್ಯಾಸ್ ಹಚ್ಕೊಂಡೆ. ಗ್ಯಾಸು ಬೇಗ ಅಂಟಲಿಲ್ಲ, ಸ್ಲೋವಾಗಿ ಅಂಟಿತು. ಆಮೇಲೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡೆ. ಅದೇ ಬಾಣಲೆ ಇಟ್ಕೊಂಡು ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ತೆ. ಜಾಸ್ತಿನೇ ಇರಲಿ, ಎಣ್ಣೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ತೆ. ಆ ಶಾವಿಗೆ ಸೈಡಿಗೆಲ್ಲ ಅಂಟಿತ್ತು, ತೆಗೆದೆ. ಆಮೇಲೆ ಕರಿಬೇವು ಸ್ವಲ್ಪ ಹಾಕಿ ಸಾಸಿವೆ ಸ್ವಲ್ಪ ಹಾಕಿದ್ದೆ, ಕಾಣಿಸ್ಲಿಲ್ಲ ನಿಮಗೆ. ಆಮೇಲೆ ಇಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ನಲ್ಲ ಅದೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಕಡಲೆಬೇಳೆ ಹಾಕಿದೆ. ಇನ್ನೂ ಸ್ವಲ್ಪ ಉದ್ದಿನಬೇಳೆ ತೊಗೊಂಡೆ. ಸ್ವಲ್ಪ ತೊಗೊಂಡೆ ಉದ್ದಿನಬೇಳೆ, ಅವೆಲ್ಲ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡೆ. ಆಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಟೊಮೊಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಸ್ಮೂತ್ ಆಗಬೇಕದು. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಿದೆ, ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡೆ. ನಾನು 2 ಸತಿ ಹಾಕ್ಕೊಂಡೆ, ಕಡಿಮೆ ಆಗುತ್ತಂತೇಳಿ. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಆ ಕಡೆ ಶಾವಿಗೆ ಸೋದಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದು ನೋಡಿ ಎಷ್ಟು ಬಿಡಿ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಹಾಕ್ತೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು, ಸೂಪರಾಗಿ ಬಂದಿತ್ತು ಮಾತ್ರ. ನೀವು ಒಂದ್ಸಲ ನೋಡಿ ಟ್ರೈ ಮಾಡಿ. ಇದಕ್ಕೆ ಶುಂಠಿ ತುರಿನೂ ಹಾಕ್ತಾರೆ, ಬಟ್ ಶುಂಠಿ ತುರಿ ಇರಲಿಲ್ಲ ನಮ್ಮ ಮನೇಲಿ, ಅದಕ್ಕೆ ನಾನು ಹಾಕಲಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿದೆ.
ಇಲ್ಲಿ ನೋಡಿ ನನ್ನ ಮಗಳು ಬಟ್ಟೆ ತೊಳಿತಾ ಇದ್ದಾಳೆ. ಅದು ಹಿಂಸೆ, ಅವ್ರ ತಮ್ಮನ ಬಟ್ಟೆ ತೊಳಿಬೇಕು ಅಂದರೆ ಹಿಂಸೆ. ನಮ್ಮ ಮನೇಲಿ ಒಂಥರ ಕಾವೇರಿ ನೀರೇ ಹರಿತಾ ಇರುತ್ತೆ ನಮ್ಮ ಮನೆ ಮುಂದ್ಗಡೆ. ಇಲ್ಲಿ ಗಿಡಗಳೆಲ್ಲ ಹಾಕಿದ್ದೀವಿ ಹಚ್ಚ ಹಸಿರು. ಹಂಚು ಸುಮ್ಮನೆ ವೇಸ್ಟ್ ಹಂಚು ಅಂತ ಕಡೆ ತೆಗೆದಿಟ್ಟಿದ್ದೀನಿ. ಇದು ಬಂದುಬಿಟ್ಟು ನೆಲ್ಲಿ ಮನೆ ಹತ್ರನೇ ಇದೆ. ಎಲ್ಲ ನೋಡಿ ಗಿಡಗಳು. ಈಗ ಅಂತೇನೇನೋ ಅವರೆಕಾಳು ಏನೋ ಅಂತೀವಲ್ಲ ಅದನ್ನು ಬೆಳೀತಾ ಇದೆ. ಸೂಪರಾಗೈತೆ ಮನೆ ಮುಂದೆ ಮಾತ್ರ. ಚೆನ್ನಾಗಿದೆ ಶಾವಿಗೆ ಬಾತು. ಮತ್ತು ನೆನ್ನೆ ಉಳಿದಿತ್ತಲ್ಲ ಇಡ್ಲಿ, ಆ ಇಡ್ಲಿನ ಕಲಿಸ್ಬಿಟ್ಟು ಉಪ್ಪಿಟ್ಟು ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟೇಸ್ಟ್ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಮತ್ತು ಆಮೇಲೆ ಸಿಗ್ತೀನಿ ಫ್ರೆಂಡ್. ಮತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ಗಂಟೆ, 11:15. ಮತ್ತು ನಾನು ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಪ್ಪ ಇದು ಈಗ ಮಾಡ್ತಿದ್ದಾಳೆ ಅಂದ್ಕೋಬೋದು. ನಮ್ಮ ಮನೆಯವ್ರು ಏನೋ ಸ್ಪೆಷಲ್ ತರಕ್ಕೆ ಹೋಗಿದ್ದಾರೆ, ಅದಕ್ಕೆ ನಾನು ಸ್ಪೆಷಲಾಗಿ ಏನೋ ಜೋಡಿಸ್ಕೊಂಡಿದ್ದೀನಿ ನೋಡಿ. ಚಿಕನ್ ತರಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು, ಅದಕ್ಕೆ ನಾನು ಚಿಕನಿಗೆ ಜೋಡಿಸ್ಕೊಂಡಿದ್ದೀನಿ. ಇದೆಲ್ಲ ಅರಶಿನ ಪುಡಿ, ಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ, ಈರುಳ್ಳಿ ಜೋಡಿಸ್ಕೊಂಡಿದ್ದೀನಿ. ಈಗ ಮಿಕ್ಸಿ ತೊಗೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಳೋದಷ್ಟೇ. ಜಾರ್ ತೊಗೊಂಡಿದ್ದೀನಿ. ಆಮೇಲೆ ತೊಗೊಬಂದ್ಮೇಲೆ ಅದರಲ್ಲಿ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ಒಂದು 2 ಸ್ಪೂನಷ್ಟು ಧನಿಯಾ ಪೌಡರ್, ಆಮೇಲೆ 1 ಸ್ಪೂನು, ನಾನು ಸ್ವಲ್ಪ ಖಾರ ಜಾಸ್ತಿ ಆದರೂ ತಿನ್ನಲ್ಲ ಫ್ರೆಂಡ್. ಮೊನ್ನೆನೇ ಮಾಡಿದ್ದೆ, ಖಾರ ಜಾಸ್ತಿ ಇರೋದಕ್ಕೆ ತಿನ್ನಲಿಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. 1 ಸ್ಪೂನು 1.5 ಸ್ಪೂನಷ್ಟು ಖಾರದ ಪುಡಿ. ತುಂಬ ಖಾರ ಇದೆ, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಇನ್ನಲ್ಲಿ ನಮ್ಮ ಮನೆ ಚಿಕನ್ ಬಂತು. ಈಗ ನಾನು ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು, ಆಲ್ರೆಡಿ ಅದೇ ಗ್ಯಾಪಲ್ಲಿ ಅನ್ನನೂ ಚಪಾತಿನೂ ಮಾಡ್ಕೊಬಿಟ್ಟಿದ್ದೀನಿ. ಅನ್ನನೂ ಆಗಿದ್ದೆ, ಸಾರಿಗೆಲ್ಲ ಜೋಡಿಸಿದ್ವಿ. ಚಿಕನ್ ತೊಗೊಬಂದಿದ್ದಾರೆ, ಮಾಡಬೇಕು. ಆಮೇಲೆ ನಾನು ಚಿಕನ್ ತಂದಿರಲ್ಲ, ಈ ಕಡೆ ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಕೊಂಡೆ. ಬಾಣಲೆಯಲ್ಲಿ ಸ್ವಲ್ಪ ನೀರಿತ್ತು, ಸ್ವಲ್ಪ ಕಾಯಿಲೆ ಅಂತ ಇಟ್ಕೊಂಡೆ. ಚಪಾತಿ ಬೇಯಿಸಿದ ಎಣ್ಣೆ ಇತ್ತಲ್ವ, ಅದನ್ನೇ ಸ್ವಲ್ಪ ವೇಸ್ಟ್ ಆಗೋದು ಬೇಡ ಅಂತ ಹಾಕ್ಕೊಂಡೆ. ಚಿಕನ್ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಚಿಕನ್ನು ಹಾಕ್ದೆ. ಆ ಕಡೆ ಚಿಕನ್ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೆ ಇನ್ನೊಂದು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು. ಆ ಕಡೆ ಗ್ಯಾಸನ್ನು ಹಚ್ಚಿಬಿಟ್ಟೆ. ಯಾಕಂದರೆ ಸ್ವಲ್ಪ ಸಾಂಬಾರು ಗ್ರೇವಿ ಎರಡೂ ಒಂದೇ ಸಲ ಮಾಡ್ಕೊಬಿಟ್ರೆ ಊಟನೂ ಬೇಗ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು, ಮಧ್ಯಾಹ್ನದೊಳಗೆ ಊಟ ಮಾಡ್ಬೋದು ಅಂತ ಹೇಳಿ ಮಾಡ್ಕೊಂಡ ತಕ್ಷಣ ಅದು ಆ ಕಡೆನೂ ಅಷ್ಟೇ ಎಣ್ಣೆ ಹಾಕ್ಬಿಟ್ಟು ಚಿಕನ್ ತೊಳೆದು ಇಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಒಂದೊಂದೇ ಪೀಸಸ್ಸು. ಅದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿತ್ತದು, ಇದು ಬೇಗ ಹಾಕೋಕ್ಕಾಗ್ತಿದ್ದಿಲ್ಲ ಅಂತ ಒಂದೊಂದೇ ಪೀಸ್ ಹಾಕಿ ಆ ಕಡೆ ನಾನು ಸ್ವಲ್ಪ ಹುರಿದೆ, ಸ್ವಲ್ಪ ಫ್ರೈ ಮಾಡಿಕೊಂಡೆ. ಆ ಕಡೆನೂ ಫ್ರೈ ಮಾಡಿಕೊಂಡು ಈ ಕಡೆನೂ ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಕುದೀತಾ ಇತ್ತು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಟ್ಟೆ. ಚಿಕನಿಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡಿಕೊಟ್ಟೆ. ಮತ್ತು ಆ ಕಡೆನೂ ಇಟ್ಟಿದ್ನಲ್ಲ ಆ ಕಡೆಗೂ ಹಾಕ್ಕೊಂಡೆ. ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡೆ. ಸಪ್ಪೆ ಆದರೆ ಹಾಕ್ಕೋಬೋದು ಫ್ರೆಂಡ್, ಉಪ್ಪಾದರೆ ತೆಗಿಯೋಕ್ಕಾಗಲ್ಲ. ಸ್ವಲ್ಪ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ಮೇಲೆ ಆ ಕಡೆನೂ ಮಿಕ್ಸ್ ಮಾಡಿ ಈ ಕಡೆನೂ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಕೊಂಡೆ. ಕ್ಲೋಸ್ ಮಾಡಿದ ನಂತರ ನೋಡಿ ಹೆಂಗೆ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇತ್ತು. ಸ್ವಲ್ಪ ಖಾರ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೆ. ಎಷ್ಟು ಬೇಕಷ್ಟು ಗ್ರೇವಿಗೆ ಮಾತ್ರ ಹಾಕ್ಕೊಂಡೆ. ಆ ಕಡೆ ಸಾಂಬಾರಿಗೂ ಬೇಕು ಅಂತ ಹೇಳ್ಬಿಟ್ಟು ಆ ಕಡೆನೂ ಹಾಕ್ಕೊಂಡೆ. ಆ ಕಡೆ ಸ್ವಲ್ಪ ತೊಳಗಿರಲಿ ಸಾಂಬಾರು ಅಂತೇಳಿ ಆ ಕಡೆ ಸ್ವಲ್ಪ ತೊಳಗೆ ಮಾಡಿದೆ, ಈ ಕಡೆ ಸ್ವಲ್ಪ ಗಟ್ಟಿ ಮಾಡ್ಕೊಂಡೆ. ಚಪಾತಿಗೆ ಅಷ್ಟೇ ಅಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ನೀರೇನು ಹಾಕೋಕ್ಕೆ ಹೋಗಲಿಲ್ಲ, ಅದೇ ನೀರಲ್ಲಿ ಸ್ವಲ್ಪ ಹಾಕಿ ಬಿಟ್ಟೆ ಫ್ರೆಂಡ್. ಹೇಗಿದೆ ಚಿಕನ್ ಗ್ರೇವಿ? ಜೀವಿ ಚೆನ್ನಾಗಿತ್ತು. ಸುಷ್ಟಕ್ಕ ಸುಸ್ತಿ ಇವರು ಅರ್ಧಂಬರ್ಧ ತಿಂದ್ಬಿಟ್ಟಿದ್ದಾರೆ. ಇವ್ರು ಮಾತ್ರ ಏನು ಹೇಳಲ್ಲ, ಒಟ್ಟು ತಿಂತಾ ಇರ್ತಾರೆ ಅಷ್ಟೇ. ನಾನು ಬೆಳಗ್ಗೆ ಶಾವಿಗೆ ಬಾತು, ಏನದು ಉಳಿದಿದ್ದು ಇಡ್ಲಿಲಿ ಉಪ್ಪಿಟ್ಟು. ಮತ್ತೆ ಸಂಜೆ ಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್. ಮತ್ತು ನಾನು ಸಂಜೆ 7:15 ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫ್ರೆಶ್ ಆಗಿಲ್ಲ, ಹೇಗಿದ್ದೀನೋ ಹಾಗೇ ಇದ್ದೀನಿ. ಸ್ವಲ್ಪ ಯಾಕೋ ಸುಸ್ತು ಅನಿಸ್ತಾ ಇತ್ತು, ಅದಕ್ಕೆ ಸಂಜೆ ಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಚಿಕನ್ ಗ್ರೇವಿ ಸ್ವಲ್ಪ ಇದೆ, ಚಿಕನ್ ಸಾರು ಸ್ವಲ್ಪ ಇದೆ, ಇವಾಗ ತಾನೇ ಬಿಸಿ ಮಾಡಿದ್ದು. ಹಾಗೆ ಚಪಾತಿನೂ ಸ್ವಲ್ಪ ಉಳ್ಕೊಂಡಿದೆ, ಸ್ವಲ್ಪ ಅನ್ನ ಇದೆ ಮಧ್ಯಾಹ್ನ ಮಾಡಿದ್ದು.
ಆಮೇಲೆ ಸ್ವಲ್ಪ ಮುದ್ದೆ ಮಾಡಿಕೊಂಡು ಸ್ವಲ್ಪ ರೈಸ್ ಮಾಡಿಕೊಂಡು ತಿನ್ನಬೇಕು. ಆಮೇಲೆ ಚಕ್ಲಿ ಮಾಡಿದ್ದೆ, ಹಪ್ಳ ಮಾಡಿದ್ದೆ, ಸಂಡಿಗೆ ಮಾಡಿದ್ದೆ, ಇದೆಲ್ಲ ಅದಕ್ಕೆ ತುಂಬಬೇಕು. ಇಷ್ಟು ಮಾಡಿದ್ದೀನಿ, ಸಾಕು ಅನಿಸ್ತು, ಅದಕ್ಕೆ ಇಷ್ಟೇ. ಇವಾಗ ಊಟ ಮಾಡ್ತಾಯಿದ್ದೀವಿ ನಾವೆಲ್ಲ. ನೋಡಿ ನನ್ನ ಮಗಳು ಅಲ್ಲಿ ಕುತ್ಕೊಂಡಾಳೆ. 7:45 ಆಗಿದೆ, ಇವಾಗ ಊಟ ಮಾಡ್ತಾಯಿದ್ದೀವಿ. ಯಾಕಂದರೆ ಬೇಗ ಎದ್ದೇಳಬೇಕಂತೆ, ಅವರು ಕೆಲ್ಸಕ್ಕೆ ಹೋಗಬೇಕು. ಇಲ್ಲಿ ನನ್ನ ಮಗನೂ ಊಟ ಮಾಡ್ತಾಯಿದ್ದಾನೆ, ನಾನು ಊಟ ಮಾಡ್ತಾಯಿದ್ದೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರ ತುಂಬ ಥ್ಯಾಂಕ್ಸ್. ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಗುಡ್ ನೈಟ್, ಬಾಯ್ ಫ್ರೆಂಡ್.